ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಅವರೆಲ್ಲರೂ ವಿಡಿಯೋನ ಲೈಕ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ್ ಅವರು ಗೆದ್ದಿರೋದು ತುಂಬ ಜನಕ್ಕೆ ಅಸಮಾಧಾನ ಇದೆ. ಯಾಕಂತಂದರೆ ಅವರು ಸಿಂಪತಿಯಿಂದ ಗೆದ್ದಿದ್ದಾರೆ, ಸ್ವಲ್ಪ ಜನ ಹೇಳ್ತಾರೆ ಮೋಸದಿಂದ ಗೆದ್ದಿದ್ದಾರೆ, ಮತ್ತು ಅವ್ರು ಚೆನ್ನಾಗಿ ಆಟ ಆಡಿಲ್ಲ ಆದ್ರೂ ಅವ್ರನ್ನ ಗೆಲ್ಲಿಸಿದ್ದಾರೆ. ಅವ್ರು ಗೆಲ್ಲಿಸ್ಬಾರ್ದಿತ್ತು ಅಂತ ಹೊರಗಿನವರು ಒಳಗಿರೋರು ಹೇಳಿದ್ದಾರೆ, ಮತ್ತು ಒಳಗಿರೋಂಥ ಕಂಟೆಸ್ಟೆಂಟು ತ್ರಿವಿಕ್ರಮ್ ಅವ್ರ ತಾಯಿನೂ ಹೇಳಿದ್ದಾರೆ, ಮಂಜು ಅವ್ರ ತಂದೆನೂ ಹೇಳಿದ್ದಾರೆ. ತುಂಬ ಜನಕ್ಕೆ ಇವ್ರ ಬಗ್ಗೆ ಅಸಮಾಧಾನ ಇದೆ. ಇದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಇವ್ರ ಮೇಲಿರೋ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಮಂಜು ಅವರು ತಂದೆ ಮತ್ತು ತ್ರಿವಿಕ್ರಮ್ ಅವ್ರ ತಾಯಿ ಮೀಡಿಯಾದವ್ರು ಕೇಳಿದಾಗ ಹನುಮಂತ ಅವರು ಗೆದ್ದಿರೋದು ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಅವ್ರೇನು ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ, ಬೇರೆ ಯಾರನ್ನ ಗೆದ್ದಿದ್ರೆ ನಮ್ಗೆ ಖುಷಿ ಆಗೋದು, ಬಟ್ ಅವ್ರು ಗೆಲ್ಲಬಾರ್ದಿತ್ತು ಅಂತ ಹೇಳಿದ್ರು. ಮನಸ್ಸಲ್ಲಿ ಏನಿದೆಯೋ ಅದು ಡೈರೆಕ್ಟಾಗಿ ಹೇಳ್ಬಾರ್ದು ಅಂತ ಇವ್ರಿಗೆ ಗೊತ್ತಿಲ್ಲ. ಪಾಪ ಇವರು 90s ಪೀಪಲ್ಲು, ಅದು ಜನನೂ ಇಷ್ಟಪಡಲ್ಲ, ಮತ್ತು ಟ್ರೋಲ್ ಆಗೋಕ್ಕೆ ಇದೊಂದು ರೀಸನ್ ಕೂಡ. ಇದನ್ನು ಹೇಳ್ಬಾರ್ದಾಗಿತ್ತು ಅವರು. ಸ್ನೇಹಿತರೆ, ಹನುಮಂತ ಅವರು ಏನಕ್ಕೆ ವಿನ್ ಆಗಿದ್ದಾರೆ, ಪ್ಲಸ್ ಅವರು ಯಾಕೆ ಜನಕ್ಕೆ ಇಷ್ಟೊಂದು ಇಷ್ಟ ಆಗಿದ್ದಾರೆ, 5 ಕೋಟಿ ಓಟು ಬರೋಷ್ಟು ಅಂತಂದರೆ ಅವರು ಎಲ್ಲೂ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿಲ್ಲ. ಪ್ಲಸ್ ಅವರು ಕೋಪ ಮಾಡ್ಕೋ ಟೈಮಲ್ಲಿ ಕೂಡ ಕೂಲಾಗೇ ಮಾತಾಡ್ತಿದ್ರು, ಎಲ್ಲನೂ ಕೂಲಾಗೇ ಡೀಲ್ ಮಾಡ್ತಾಯಿದ್ರು. ಅವರು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಮೇಯ್ನಾಗಿ ಅವ್ರು ಜನಕ್ಕೆ ಇಷ್ಟ ಆಗೋದಕ್ಕೆ ಕಾರಣ, ಸ್ನೇಹಿತರೆ, ಬಿಗ್ ಬಾಸ್ ಮನೆ ಆಗಲಿ ಎಲ್ಲೇ ಆಗಲಿ 4 ಜನ ಜಗಳ ಆಡ್ತಿದ್ದಾರೆ ಅಂದರೆ ಅಲ್ಲಿ ಒಬ್ಬರು ಸೈಲೆಂಟಾಗಿದ್ರು ಅಂದರೆ ಅವರೇ ಫೋಕಸ್ ಆಗ್ತಾರೆ. ಅಥವಾ 4 ಜನ ಸೈಲೆಂಟಾಗಿದ್ದು ಒಬ್ಬರೇ ಎದುರು ಮಾತಾಡ್ತಾ ಇದ್ದರೆ ಅವರಲ್ಲಿ ಫೋಕಸ್ ಆಗ್ತಾರೆ. ಇಲ್ಲೂ ಇದೇ ಆಗಿದ್ದು ಸ್ನೇಹಿತರೆ. ಇನ್ನೊಂದು ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಬಂದರು, ಮಂಜು ಬಂದರು, ಭವ್ಯ ಬಂದರು, ಚೈತ್ರ ಬಂದರು, ಇದೇ ಥರ 12 ಜನ ಬಂದರು. ಇದರಲ್ಲಿ ಹನುಮಂತ ಅವರು ಒಬ್ಬರು ಬಂದರು. ಇದರಲ್ಲಿ ಹನುಮಂತ ಅವರು ಬಿಟ್ಟರೆ ಮಿಕ್ಕಿದವರೆಲ್ಲ ನಾರ್ಮಲಾಗಿ ಕನ್ನಡ ಭಾಷೆನೇ ಮಾತಾಡ್ತಾರೆ, ಬೆಂಗಳೂರು ಪಕ್ಕ ಲೋಕಲ್ ಥರ. ಆದರೆ ಇವ್ರು ಬಂದು ಉತ್ತರ ಕರ್ನಾಟಕ. ಹನುಮಂತ ಅವರು ಇಲ್ಲಿ ಸ್ವಲ್ಪ ಸ್ಪೆಷಲ್ ಅನಿಸಿದ್ದಾರೆ, ಯಾಕಂದರೆ ಇವ್ರು ಮಾತಾಡೋ ರೀತಿ ಬೇರೆ ಇದೆ, ಇವ್ರ ಬಿಹೇವಿಯರ್ ಸ್ವಲ್ಪ ಚೆನ್ನಾಗಿದೆ. ಇವ್ರು ಬಂದು ಉತ್ತರ ಕರ್ನಾಟಕ, ಇವ್ರ ಹತ್ರ ಸ್ವಲ್ಪ ಟೇಸ್ಟ್ ಬೇರೆ ಇದೆ, ಇವ್ರ ಹತ್ರ ಸ್ವಲ್ಪ ಯೂನಿಕ್ನೆಸ್ ಇದೆ. ಮೇಯ್ನ್ ರೀಸನ್ ಅಂತ ನನಗನ್ಸುತ್ತೆ. ಅವರೇನಾದರೂ ಉತ್ತರ ಕರ್ನಾಟಕದವ್ರು ಅಲ್ದಿರ ಒಬ್ಬ ಬೆಂಗಳೂರವರು ಅಥವಾ ಈ ಕಡೆ ಯಾರನ್ನೋ ಇದ್ದಿದ್ರೆ ಇಷ್ಟೊಂದು ಸಪೋರ್ಟು ಸಿಗುತ್ತೆ ಅಂತ ಅನ್ನಿಸಲ್ಲ ನನಗೆ. ಇನ್ನು ಈ ರೀಸನ್ ಬಿಟ್ಟರೆ ಅವ್ರ ಆಟನೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವರು ಬಂದಿದ್ದ ತಕ್ಷಣ ಸುದೀಪ್ ಅವ್ರ ಕೈಯಿಂದ ಕಿಚನ್ ಚಪ್ಪಾಳೆನೂ ತೊಗೊಂಡಿದ್ದಾರೆ, ಅವರು ಫಸ್ಟ್ ಟಿಕೆಟು ತೊಗೊಂಡಿದ್ದಾರೆ. ಆಟ ಚೆನ್ನಾಗಿ ಆಡಿದ್ದಾರೆ. ಇಲ್ಲಿ ಇವರು ಜನಕ್ಕೆ ಇಷ್ಟ ಆಗ್ತಾರೆ. ಇದೇ ಮೇನ್ ರೀಸನ್ ಅಂತ ನನಗನ್ಸುತ್ತೆ. ಇವರು ಆಟ ಚೆನ್ನಾಗಿ ಆಡಿಲ್ಲ, ಸಿಂಪತಿಯಿಂದ ಗೆದ್ದಿದ್ದಾರೆ ಅಂತ ತುಂಬ ಜನ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಅವ್ರು ಗೆದ್ದಿರೋದು ಡಿಸರ್ವ್ ಮಾಡ್ತಾರೆ. ಅವ್ರ ಆಟ ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ನಿಭಾಯಿಸಿ ಆಟ ಆಡಿದ್ದಾರೆ. ಕ್ಯಾಪ್ಟನ್ ಆಗಿರ್ಬೋದು, ಇನ್ನೊಂದರಲ್ಲಿ ಆಗಿರ್ಬೋದು, ಅವ್ರ ಕಡೆಯಿಂದ ತಪ್ಪಾದಾಗ ಜನಕ್ಕೆ ಕ್ಷಮೆನೂ ಕೇಳಿದ್ದಾರೆ. ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಟ ಆಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದ್ರೆ ಜನಕ್ಕೆ ಯಾರು ಇಷ್ಟ ಆಗ್ತಾರೋ, ಯಾರಿಗೆ ಎಷ್ಟು ಓಟು ಜಾಸ್ತಿ ಬೀಳುತ್ತೋ ಅವ್ರು ವಿನ್ ಆಗ್ತಾರೆ, ಅದು ಸಿಂಪಲ್ಲು. ಇವ್ರ ಥರ ಇರೋಕ್ಕೆ ಬೇರೆ ಯಾರು ಟ್ರೈ ಮಾಡಿಲ್ಲ ಸ್ನೇಹಿತರೆ. ಅಲ್ಲಿ ಬಿಗ್ ಬಾಸಲ್ಲಿ ಸುದೀಪ್ ಸರೂ ಬಂದು ವಾರ ಇದೇ ಬಡ್ಕೊಂಡಿರೋದವರು. ನೀವು ಒಬ್ಬರನ್ನ ಪ್ರೂವ್ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ, ನೀವು ನಿಮ್ಮ ಆಟ ನೀವು ಆಡಿ ಅಂತ ಹೇಳಿದ್ರು. ಆದರೆ ಯಾರು ತಲೆ ಕೆಡಿಸ್ಕೊಂಡಿದ್ದೀರ ಅವ್ರಿಗೆ ಬಂದಂಗೆ ಆಡಿದ್ದಾರೆ. ಸೊ ಫೈನಲಾಗಿ ಏನಾಗಬೇಕೋ ಅದಾಗಿದೆ. ಹನುಮಂತ ಅವ್ರು ಗೆದ್ದು ಕಪ್ ತಗೊಂಡು ಬಂದಿದ್ದಾರೆ. ಸೊ ಇಲ್ಲಿಗೆ ಅವರು ವಿನ್ ಆಗಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.